ಅಂತ ಬಂದುಬಿಟ್ಟು 500-800 ರೂಪಾಯಿ ಬಾಡಿಗೆ ನಂಗೆ ಸಿಗಲಿಲ್ಲ. ಅನದರ್ ಪಾರ್ಟ್ನರ್ ಬಂತು. ಅದಾದ ನಂತರ 5 ನಿಮಿಷ ನಂತರ ಇನ್ನೂ ಬಾಡಿಗೆ ಬಂತು 530 ರೂಪಾಯಿದು. ಇದನ್ನೋದು ಪಿಕಪ್ ಇತ್ತು 3.1 ಕಿಲೋಮೀಟರ್. ಪಿಕಪ್ಪಲ್ಲಿ ಬಂದು ಬೇಗ ಲೋಡ್ ಮಾಡಿದ ಕಸ್ಟಮರ್ ಲೋಡ್ ಆದ ತಕ್ಷಣ ಬಂದ್ವಿ ಡ್ರಾಪ್ ಲೊಕೇಶನಲ್ಲಿ. ಡ್ರಾಪ್ ಲೊಕೇಶನ್ ಇದು ನೋಡಿ, ಅಪಾರ್ಟ್ಮೆಂಟು ಕಟ್ಟಿದ್ದು ಇವಾಗ ಅನ್ಲೋಡ್ ಮಾಡ್ತಾ ಇದ್ದೀವಿ. ಒಳಗೆ ಅನ್ಲೋಡ್ ನೋಡಿ ಬೇಗ ಅನ್ಲೋಡ್ ಮಾಡ್ತಾ ಇದ್ರು. ಅದಾದ ನಂತರ ಇದು ನೋಡಿ ಒಂದು ರೂಲ್ ಇದೆ, ಇನ್ನೊಂದು ಅದೊಂದು ದೇವಸ್ಥಾನ ನಂತರ ಟ್ರಿಪ್ ಎಂಡ್ ಆಯಿತು. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಕೊಟ್ಟಿವಿ. ಕ್ಯಾಶ್ ಕಲೆಕ್ಟೆಡ್ ಅಂತ ಕೊಟ್ಟ ನಂತರ ಫೋನ್ಪೇ ಮಾಡಿದ್ರು ಕಸ್ಟಮರು. ಮತ್ತು ತಿರ್ಗಾ ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಆದ ನಂತರ ಇದು ಫಸ್ಟ್ ಬಾಡಿಗೆ ಮುಗಿದಾಯಿತು. ಅದರಲ್ಲೇ ಐಡಿ ಸಸ್ಪೆಂಡ್ ಆಗಿತ್ತು. ಸಸ್ಪೆಂಡ್ ಆದ ತಕ್ಷಣ ರಿಚಾರ್ಜ್ ಮಾಡ್ತಾ ಇದ್ದೀವಿ. ಇವಾಗ ಬೆಳಗ್ಗೆನೆ ಮೂಡಪ್ ಆಯಿತು. ಇದು ನೋಡಿದ್ರೆ 1040 ರೂಪಾಯಿ ಪೆಂಡಿಂಗ್ ಬಂತು. ನೀನು ನೋಡಿದ್ರೆ ಆನ್ಲೈನ್ ಮಾಡಿದ ಬೋಶಿಡಿ ಮಗ ಅಂದರೆ ಅವನ ಅಮ್ಮನ ಮಾಡೋಕ್ಕೆ ಬರಲ್ವಂತೆ ಅವನಿಗೆ. ಅದಕ್ಕೆ ನಾನೇ ಮಾಡ್ತಾ ಇರೋದು ಇವಾಗ ಫೋನ್ಪೇ ರಿಚಾರ್ಜ್. ನೋಡ್ತಾ ಇರ್ಬೋದು ಹಿಂಗೆ ಮಾಡ್ಬೇಕು ರಿಚಾರ್ಜು. ಯಾರಿಗಾರು ತಿಳಿಲ್ಲ ಅಂದರೆ ಕಮೆಂಟ್ ಮಾಡಿ ಹೆಂಗೆ ಮಾಡ್ಬೇಕಂತ ನಾವು ತಿಳಿಸ್ಕೊಡ್ತೀವಿ. ಬೆಳಗ್ಗೆಯಿಂದ ದುಡಿಮೆಲ್ಲ ಶಾರ್ಟ. ಬೆಳಗ್ಗೆಯಿಂದ ನಮ್ಮ ಅಣ್ಣ 100 ರೂಪಾಯಿ ಕೊಟ್ಟ. ಈಗ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ 100 ರೂಪಾಯಿ ಅವನೇ ಅಯಾಜ್ ಅಹಮದ್ ಅಂತ ಅವರೇ ಪೇ ಮಾಡಿದ್ದು. ಇವಾಗ ನೋಡಿ ಅವ್ರು ಪೇ ಮಾಡಿದಕ್ಕೋಸ್ಕರ ಐಡಿದು ಮತ್ತೆ ರಿಚಾರ್ಜ್ ಆಗುತ್ತೆ. ಇವಾಗ ರಿಚಾರ್ಜ್ ಆಯಿತು. ಸಕ್ಸಸ್ಫುಲ್ ಆಯ್ತು ನೋಡಿ. ಇವನು ಎಂಥದ್ದಾಗಿದೆ ಅಂದರೆ ದುಡಿಮೆನೆ ಆಗ್ತಾ ಇಲ್ಲ. ಬೆಳಗಿಂದ ಸೈಕಲ್ ತಿಕ್ಕ ಹೊಡಿತೈತಿ ನೋಡಿ ಐಡಿ. ಇವಾಗ ಇಲ್ಲೇ ಇರೈತು ವ್ಯಾಲಿಡ್ ಬ್ಯಾಲೆನ್ಸ್. ಇವಾಗ ಮತ್ತೆ ಆನ್ಲೈನ್ ಅಂತ ಐತಿ ತಿಕ್ಕ ಹೊಡಿತೈತಿ. ನಮ್ಗೆ ಏನು ಮಾಡಬೇಕು ಏನು ಬೆಳಗ್ಗೆಯಿಂದ 400 ರೂಪಾಯಿ ದುಡ್ದಿವಿ ನೋಡಿ ನಮ್ಮ ಅಮ್ಮ ಪೋಟ್ರಲ್ಲಿ. 1052 ರೂಪಾಯಿ ಬಾಡಿಗೆ ಬಂತು. ನಾನು ಮಾಡೋ ವಿಡಿಯೋ ಮಾಡೋ ಚಕ್ಕರಲ್ಲಿ ಆರ್ಡರು ಮಿಸ್ ಆಗಿಬಿಡ್ತು. ಅನದರ್ ಪಾರ್ಟ್ನರ್ ಅಂತ ಎತ್ಬಿಟ್ರೆ ಯಾರು. ಅದಾದ ನಂತರ ಏನೋ ಬಾಡಿಗೆ ಬಂತು 770 ಆರ್ಡರ್. ನೀವು ನೋಡಿ ಪಿಕಪ್ಪಲ್ಲಿ ಹೊಡ್ತಾ ಇದೀವಿ ನೋಡಿ. ಕಸ್ಟಮರ್ ಹೇಳ್ತಾಯಿದ್ರು ಜಾಲಿ ತೊಗೊಂಡು ಹೋಗ್ಬೇಕಂತ. ನಾವು ಹೇಳಿದೆ ಆಗಲ್ಲ ಅಂತ. ಯಾಕಂದರೆ ಅದು ಸ್ಯಾಂಡಸ್ ಎಲ್ಲ ಬರುತ್ತೆ ಅಂತ. ಅದಕ್ಕೆ ನಾನು ಕ್ಯಾನ್ಸಲ್ ಅಂತ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು. ಆರ್ಡರ್ ಕ್ಯಾನ್ಸಲೇಷನ್ ಸ್ಟೇಟಸ್ ಅಂತ ಇಲ್ಲಿ ನೋಡಿ ಕ್ಯಾನ್ಸಲ್ ಅಂತ ಮಾಡವ್ರೆ. ಈ ಥರ ಆಗುತ್ತೆ ನಮಗೆ ಫುಲ್ ಗಲಿ. ಅದಾದ ನಂತರ 669 ರೂಪಾಯಿ ಇನ್ನೊಂದು ಬಾಡಿಗೆ ಬರುತ್ತೆ. ಅದು ನೋಡಿ ಪಟ್ ಅಂತ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಎಕ್ಸೆಪ್ಟ್ ಆದ ನಂತರ ಪಿಕಪ್ ಇತ್ತು 1 ಎಷ್ಟು ಕಿಲೋಮೀಟ್ರ್ ಅಂದರೆ 1.6 ಇತ್ತು. ಪಿಕಪ್ಪಲ್ಲಿ ಬಂದುಬಿಟ್ಟು ಪಿಕಪ್ ಲೋಡಿಂಗ್ ಮಾಡ್ತಾಯಿದ್ರು ಹುಡುಗರು. ಲೋಡಿಂಗ್ ಒಂದು ಲೋಡಿಂಗ್ ಆಯಿತು. ಇನ್ನೊಂದು ತೊಗೊಂಡ್ಬಂದ್ರೆ 2 ಲೋಡಿಂಗು ಕಂಪ್ಲೀಟೆಡ್ ಆಯಿತು. ನೋಡ್ತಾ ಇರ್ಬೋದು ನೋಡಿ 2 ಪ್ಲೈವುಡ್ ಹಾಕಿದ್ದಾರೆ. ಇದು 2 ಪ್ಲೈವುಡ್ ಕಂಪ್ಲೀಟೆಡ್ ಆಯಿತು. ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ನೋಡಬಾರ್ದು 15 ಕಿಲೋಮೀಟರ್ ಇತ್ತು. ಇದು ಬಿಟ್ಟು ಅಪಾರ್ಟ್ಮೆಂಟಲ್ಲಿ ನೋಡಿ ಅಪಾರ್ಟ್ಮೆಂಟ್ ಹೇಗಿದೆ ಅಂತ. ಬೆಂಗಳೂರಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು ಕ್ವಾರ್ಟರಲ್ಲಿ ನೋಡಿ. ಅಪಾರ್ಟ್ಮೆಂಟಲ್ಲಿ ಬಂದ್ವಿ. ಬೇಗ ಬಂದರು. ಬ್ಯಾಕ್ ಸೈಡಲ್ಲಿ ಅನ್ಲೋಡ್ ಮಾಡ್ತಾಯಿದ್ರು ಹುಡುಗರು. ಅನ್ಲೋಡ್ ಆದ ನಂತರ ಮತ್ತು ಇದರಲ್ಲಿ 2 ಒಂದೇ ಸತಿ ತೊಗೊಂಡ್ಬಿಟ್ರು. ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಕೊಟ್ಟರು. ಯಾಕಂದರೆ ಆನ್ಲೈನ್ ಪೇ ಆಗಿತ್ತು. ಕ್ಯಾಶ್ ಕಲೆಕ್ಟು 0 ಅಂತ ನೀವು ನೋಡ್ತಾ ಇರ್ಬೋದು. ಈಗ ಕಾಣ್ತಾ ಇದೆ. ಹೀಗೆ ಸ್ಟಾರ್ 4 ಕೊಟ್ಟಿವಿ. ಕೊಡೋದಾದ ನಂತರ ಈಗ ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. ಇದಾದ ನಂತರ ಇಲ್ಲಿ ಬಾಡಿಗೆ ಬರುತ್ತೆ 361 ರೂಪಾಯಿ. 360 ಇದನ್ನು ಅನದರ್ ಪಾರ್ಟ್ನರ್ ಬಿದ್ದುಬಿಟ್ಟು ಅದ ನಂತರ ಏನೋ ಬಾಡಿಗೆ ಬಂತು. ಬರ್ತರಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಬಂದುಬಿಟ್ಟು 405 ರೂಪಾಯಿ ಬಾಡಿಗೆ ತೊಗೊಂಡ್ಬಿಟ್ಟಿವಿ. ಬೇಗ ಬಂದುಬಿಟ್ಟು ಪಿಕಪ್ ಲೊಕೇಶನ್ ಬಂದುಬಿಟ್ಟು 500 ಮೀಟರ್ ಇತ್ತು. 500 ಆದ ನಂತರ ಪಿಕಪ್ಪಲ್ಲಿ ಪಿಕಪ್ ಬಂದುಬಿಟ್ಟು ಬೇಗ ಲೋಡಿಂಗ್ ಮಾಡ್ತಾಯಿದ್ರು ಕಸ್ಟಮರ್. ನೋಡ್ತಾ ಇರ್ಬೋದು ಲೋಡಿಂಗು ಆಯಿತು. ಅವ್ರದ್ದು ಅಂಗಡಿ ಇತ್ತು SS ಹಾರ್ಡ್ವೇರ್ ಅಂತ. ಇಲ್ಲಿಗೆ ಬಂದುಬಿಟ್ಟು ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಹೊಡ್ತಾ ಇದೀವಿ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 6.3 ಕಿಲೋಮೀಟ್ರ್ ಇತ್ತು. ಒಂದೇ ಸತಿಗೆ ತೊಗೊಂಡೋಗ್ಬಿಟ್ಟ ಕಂಪ್ನಿಯಲ್ಲಿ. ಇದನ್ನು ದೊಡ್ಡದು ಅಪಾರ್ಟ್ಮೆಂಟು. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಎಲ್ಲ ಅಪಾರ್ಟ್ಮೆಂಟು ದೊಡ್ಡ ಇವತ್ತಿನ ಡೇಯಲ್ಲಿ ಫುಲ್ ಎಲ್ಲ ಅಪಾರ್ಟ್ಮೆಂಟೇ ಬೀಳ್ತಾಯಿತ್ತು. ಅದಾದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಚಿಕ್ಕದೊಂದು ಅಪಾರ್ಟ್ಮೆಂಟ್ ತೋರಿಸಿ ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ಬಿಟ್ಟಿವಿ. ಮತ್ತು ತಿರ್ಗಾ ರೇಟಿಂಗ್ ಕೊಟ್ಟಿವಿ ಕಸ್ಟಮರಿಗೆ. 4 ರೇಟಿಂಗ್ ಇಲ್ಲ 2 ರೇಟಿಂಗ್ ಅಂತ ಕೊಡೋದಾದ ನಂತರ ಈ ಟ್ರಿಪ್ಪು ಕಂಪ್ಲೀಟೆಡ್ ಆಯಿತು. ನಾವು ಅವತ್ತು ಅರ್ನಿಂಗೇ ಆಗಿಲ್ಲ. ಅದಕ್ಕೆ 1855 ರೂಪಾಯಿ 20 ಪೈಸೆ ಅರ್ನಿಂಗ್ ಆಗಿದೆ ಅಷ್ಟೇ ನಮ್ಮದು. ಅವತ್ತೇನು ಬಾಡಿಗೆನೇ ಬರಲಿಲ್ಲ ನಮಗೆ.